ಅವಾಗ ಇದನ್ನಾಗ್ತದೆ ಏನಂದ್ರೆ ಮೆಂಟಲ್ ಸಾಕದ ಆದ್ಮೇಲೆ ನಾನು ಹೊಟ್ಟಿದ ರಕ್ತಗಳಾಗಿದ್ರೆ ಇದಕ್ಕೆಲ್ಲ ಅನುಕೂಲಬೇಕಾಗಿಲ್ಲ ಅಟಲ್ ಅನ್ನೋದೇ ಇವು ಒಬ್ಬರು ಅನ್ನೋದಾಗ ಈ ಹುಡುಗಿ ಬಿಡರ್ ಆಗೋಗ್ಬಿಟ್ಟಾಗ ಕತ್ತು ತುಂಬಕ್ಕಾಗಲ್ಲ ಅದು 1 ವರ್ಷದಿಂದ ಯಾರು ಅಂತಾರ ಯಾವ ವರ್ಷ ತಗೊಂಡಿದ್ರಿ 2020 ಅಂದ್ರೆ ಈಗ 5 ವರ್ಷ ನಾವ ಸರ್ ಮೂರುವರೆ ವರ್ಷ ಅಂದ್ರ 3 ವರ್ಷದ ಮ್ಯಾಗ ನವೆಂಬರ್ ಅಕ್ಟೋಬರ್ ತಿಂಗಳ ತನ ತುಂಬಿದೇವ್ ಸರ್ ಆದ್ರ ಅವ್ರ ಏನ್ ಅನ್ನಕತ್ತಾರಿ ನೀವು ಅಷ್ಟ್ ತುಂಬೇ ಇಲ್ಲ ರೊಕ್ಕ ಅಂತ ಅವ್ರ ಅನ್ನತಾರಿ ಅದ್ರದ್ದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಎಷ್ಟ್ ತುಂಬಿದೇವ್ ಅನ್ನೋದಂದ್ರ ಒಂದ್ ಇಷ್ಟ ಅಮೌಂಟ್ ತುಂಬ್ತೇವ ಅಂದ್ರ ಕೊಡ್ತೇವು ಇಲ್ಲ ಅಂತಂದ್ರ ನಿಮ್ ಕ್ಲೋಸ್ ಮಾಡ್ಕೋತೇನಂದ್ರ ಇದ್ ಮಾಡ್ತೇವಂತೆ ಬರೇ ಕ್ಲೋಸಿಂಗ್ ದಾನೆ ಹೇಳಕತ್ತಾರಿ ಈಗ 3 ವರ್ಷದ ಮ್ಯಾಗ 8 ತಿಂಗಳು ತುಂಬಿದ್ರಿ ಎಷ್ಟು ಲೋನ್ ತಗೊಂಡಿದ್ದೀರಾ 5 ಲಕ್ಷ ರೂಪಾಯಿ ತುಂಬಿದ್ರಿ 5 ಲಕ್ಷ ವಯಸ್ಸು ಎಷ್ಟು ಇತ್ತು ಕಂತ ಅಂದ್ರೂ ಸರ್ 5 ಲಕ್ಷಕ್ಕೆ 5 ಲಕ್ಷ ರೂಪಾಯಿ ಅಂತ ತಿಂಗಳ 9,027 ಇತ್ತು ಸರ್ ಅದ ಅಮೌಂಟ್ ಅವ್ರ ಡೈರೆಕ್ಟ್ 10,000 ರೂಪಾಯಿನ ರೂಪಾಯಿದಾಗ 3 ವರ್ಷ ತುಂಬಿದ್ರಿ 3 ವರ್ಷ ತುಂಬಿದ್ದು ರಶೀದಿಗಳು ಅದಾವ ಸರ್ ಲಾಸ್ಟ್ ರಶೀದಿ ಡೇಟ್ ಯಾವಾಗ ಲಾಸ್ಟ್ ರಶೀದಿ ಡೇಟ್ ಅಕ್ಟೋಬರ್ ಇದು ವರ್ಷ ಸರ್ ಅಂದ್ರೆ ಅವ್ರು ಬಂದ ಒಂದ್ಸಲ ಪೇಂಟ್ ಮಾಡಿ ಹೋದ್ರಿ ಸರ್ ಅವ್ರು ರಸೀದ್ ತಗೊಂಡಿರ್ತಾರಲ್ಲ ರಸೀದ್ ತಗೊಂಡಾಗ ನೀವು ತುಂಬಿದ್ದು ಅಸಲು ಬಡ್ಡಿ ಇರ್ತೈತಿ ಎಷ್ಟು ಉಳಿದ ಬ್ಯಾಲೆನ್ಸ್ ಅಂತ ಬರ್ಕೊಂಡು ಅದೇನು ಬರ್ದು ಕೊಟ್ಟಿಲ್ಲ ಸರ್ ಡೈರೆಕ್ಟ್ ಕೊಂದಿದ್ದು ಒಂದು ಬುಕ್ಕು ಸರ್ ಕೊಟ್ಟಿಲ್ಲ ಸರ್ ಅದ್ ಬರ್ದು ಕೊಡಂದ್ರ ಕೊಡಾಕಿಲ್ಲ ಸರ್ ಅವ್ರು ನಮ್ಗ ಬೇಕಾದಂಗ ಮಾತಾಡೋರು ಸರ್ ಅವ್ರು ನೀವು ನಾವ್ ಎಷ್ಟರ ತುಂಬಿದೇವ ಅನ್ನೋದು ಒಂದ್ ಇದನ್ ಪೇಪರ್ ಅಲ್ಲೇ ಕೊಡ್ರಿ ಅದು 3 ವರ್ಷ ತುಂಬಿದೆ ಕಟ್ಟಾಕಿ ಎಷ್ಟು ಅಂದ್ರೆ ತುಂಬಾ ಎಷ್ಟು ಬರುತ್ತೆ ಈಗ ತಿಂಗಳ ತುಂಬಲ್ಲ ಎಷ್ಟು ತಿಂಗಳು ಗ್ಯಾಪ್ ಬರುತ್ತೆ ಬಾಕಿ ಈಗ ಅಂದ್ರು ಒಂದ್ ವರ್ಷ ನೋಟಿಸ್ ನೋಟಿಸ್ ಅದು ಏನು ಬಂದಿಲ್ಲ ಸರ್ ಮೊನ್ನೆ ಅಂದ್ರೆ ನಾನ್ ಡೆಲಿವರಿ ಆಗೋದು ಇನ್ನ 8 ದಿವಸ ಐತಂದ್ರ ಅದ್ರ ನಿಂತ ಬಂದಿದ್ರು ಸರ್ ಅವ್ರ ಒಂದ್ ಕಾಗದ ತಗೊಂಬಂದ್ರು ಈಕಿ ಕೈಯಾಗ ಕೊಟ್ರು ನಿಂತ ಅವ್ರೊಂದ್ ಫೋಟೋ ಹೊಡ್ಸ್ಕೊಂಡ್ರು ಅವ್ರ ವಕೀಲ್ ಗತೆ ಒಂದ್ ಫೋಟೋ ಬಂದ್ರ ಅವ್ರೊಂದ್ ಫೋಟೋ ಹೊಡ್ಸಿದ್ರು ಆಮೇಲೆ 8 ದಿವಸ ಟೈಮಿಂಗ್ ಕೊಡ್ತೇವ ಮನಿ ಖಾಲಿ ಮಾಡ್ರಿ ಅಂತ ಅಂದ್ರು ಸರ್ ಅವ್ರ ಹಂಗ ನಾನ ಮತ್ತ ಇವ್ರ ನಮ್ಮ ಮಮ್ಮಿ ಕಡೆ ಫೋಟೋ ಹೊಡ್ಕೊಂಡ್ರ ಕಾಗದ ಏನು ಕೊಡ್ಲಿಲ್ಲ ಸರ್ ಡೈರೆಕ್ಟ್ ಹೋಗ್ಬಿಟ್ರು ಅವ್ರು ಸರ್ ಇಲ್ಲ ಸರ್ ಅವ್ರ ಕಟ್ಟಿಲ್ ಬಂದೇ ಇಲ್ಲ ನಮ್ಮ ವಾಪಸ್ ತಗೊಂಡ್ ಹೋಗಿದ್ದಾರೆ ಬಂದಿಲ್ಲ ಸರ್ ಮತ್ತೆ ಧಮ್ಕಿ ಕೊಟ್ಟು ಹೋಗಿದ್ದಾರೆ ಅವಾಗ ಏನು ಕೊಟ್ಟಿಲ್ಲ ನಾವು 2 ಈಗ ಕೋರ್ಟ್ ಭಾಗಿ ಸರ್ ಅದಾರಲ್ಲ ಸರ್ ಅವ್ರಿಗೆ ನಾನು ಡೆಲಿವರಿ ಇನ್ನ 2 ದಿವಸ ಐತಂದ್ರೆ ಹೋಗಿ ಭೇಟಿಯಾಗಿ ಬಂದಿದ್ರು ನಾವು ಹಿಂಗ ಧಮ್ಕಿ ಕೊಡಾಕ ಇದೆಲ್ಲ ಚಾಪ್ಟರ್ ಹಿಂಗ್ ಪ್ರಾಬ್ಲಮ್ ಮಾಡಕತ್ತಾರೆ ಮತ್ತೆ ಖಾಲಿ ಮಾಡ್ತಾರೆ ಹೇಳಕತ್ತಾರೆ ಬಾಂತೆ ಹೊಟ್ಟೆ ಇದ್ದಿದ್ ಹೆಂಗ್ಸ್ ಮತ್ತ ಅಜ್ಜಿ ಎಲ್ಲಿ ಹೋಗ್ಬೇಕು ಹಿಂಗೆಲ್ಲ ಹೇಳಿದ್ರು ನಾವು ಅವ್ರ ಒಂದ್ ಪೇಪರ್ ಬರ್ದ್ರು ಸರ್ ಪೋಸ್ಟ್ ಹಾಕಂತ ಹೇಳಿ ಒಂದ್ ಪೋಸ್ಟ್ ಹೋಗಿ ಸುವರ್ಣಸೌಧದಿಂದ ಪೋಸ್ಟ್ ಹಾಕಿದ್ರು ರಿಟರ್ನ್ ಒಂದ್ ಪೋಸ್ಟ್ ಕಳಿಸ್ತಾರಂತ ಹೇಳಿದ್ರು ಅದನ್ನು ಕಳ್ಸಿಲ್ರಿ ಸರ್ ಅವ್ರ ಈಗ ನಾವು ತರಕ್ ಬಂದಿದ್ದೀವಿ ಹಂಗ ಲೋಕಲ್ ಕೇಳಿ ಇದನ್ನ ಕೇಳಿದ್ವಲ್ಲ ಸ್ಥಳೀಯನ ನೋಟಿಸ್ ಏನು ಬಂದಿತ್ತು ಇಲ್ರಿ ಸರ್ ಬಂದಿಲ್ಲ ಇಲ್ಲ ಸರ್ ನೋಟಿಸ್ ಬಂದ್ರ ನಾ ಅವ್ರಿಗೆ ಆಗ ತೋರಿಸ್ತೀವಿ ಸರ್ ಅದು ಕೊರೋನಾ ಟೈಮ್ದಾಗ ಸರ್ ಅದ್ ಯಾವಾಗ ಕಮ್ಮಿ ಬಡ್ಡಿ ಅಂದ್ರೆ ಜಾಸ್ತಿ ಹೇಳಿದ್ರು ಸರ್ ಇನ್ನ 7 ಲಕ್ಷ ಮ್ಯಾಚ್ ಇಲ್ಲ 80,000 ಅಂದ್ರಲ್ಲಿ ನಮ್ ಸಣ್ಣ ಇವ್ರ ಇವ್ರು ಸಕಟ್ ಕ್ಲೋಸ್ ಮಾಡ್ತೇವಂತ ಹೇಳಿ ಸರ್ ಜೋಡಿ ಮಾತಾಡಿದ್ರು ತುಂಬಿರ 7,80,000 ರೂಪಾಯಿನ ತುಂಬ್ರಂತ ಇವ್ರಿಗೆ ಒಂದ್ ತಿಂಗಳು ಹಿಂದ್ರಿ ಸರ್ ಇವ್ರಿಗೆ ಸ್ಟೇಟ್ಮೆಂಟ್ ಕೊಡುವ ಅಥವಾ ನಮಗೆ ಫೋನ್ ಮಾಡಿ ನಾವು
ಅಂತಂದ್ರ ನಾವು ಏನು ಕ್ರಮ ತಗೋತಿದ್ವಿ. ನಾವು ಹೇಳಿದ್ವಿ ಸರ್ ಅವ್ರಿಗೆ, ಸರ್ಗಳಿಗೆ ಹೇಳಿದ್ವಿ ಅವ್ರು ಹಿಂಗ್ ಮತ್ತ ಅವ್ರು ಬಂದ್ ಹೇಳಿದಾಗ ನಾನು ಕೊಟ್ಟಿದ್ ಬರ್ದಿದ್ ನೋಟಿಸ್ ನೀವು ಅವ್ರಿಗೆ ತೋರಿಸ್ರಿ ಅಂತಂದ್ರ ಆ ನೋಟಿಸ್ ಹಿಂಗ್ ಬುದ್ಧಿ ಮಾಡಿ ಹಿಡಿದ್ರಿ ಅವ್ರು. ಇದೇನ್ ನಡೆಯಂಗಿಲ್ರಿ ನೋಟಿಸ್ ಅಂತ ಅವ್ರು ಬುದ್ಧಿ ಮಾಡಿ ಹಿಡಿದ್ರಿ. ಭಾಗಿ ಸರ್ ಕೊಟ್ಟಿದ್ರಲ್ಲ ನೋಟಿಸ್ ಅದು ತೋರಿಸ್ರಿ. ವಕೀಲ್ ಸರ್ ಈಗ ಫೈನಾನ್ಸ್ ದವ್ರ ಯಾವ್ದ ನಂಬರ್ ಐತಿ ನಿಮ್ ಕಡೆ? ಅವ್ರ ನಂಬರ್ ನಮ್ಮ ಯಜಮಾನ್ರ ಕಡೆ ಐತ್ರಿ. ನಂಬರ್ ಸಿಗ್ಬೋದು ಈಗ? ಪ್ರಶಾಂತ್ ಸರ್ ನಂಬರ್ ಐತ್ರಿ. ನಾವು ಅವ್ರ ಫೋನ್ ಹತ್ರ ಸರ್ ನಂಬರ್ ನಂಬರ್ ಇಸ್ಕೊಳ್ಳೋದು. ಮತ್ ಸರ್ ಅವ್ರು ಅಂತ ಮಾತ್ ಹೇಳಿದ್ರು, ನಿಮ್ ಮನಿ ಸೀಜಿಂಗ್ ಮಾಡೇ ತೋರಿಸ್ತೇನೆ ಅಂತ ಹೇಳಿದ್ರು ಸರ್. ಆ ಪ್ರಶಾಂತ್ ಸರ್ ಅಂತ ಸೀಸಿಂಗ್ ಮಾಡೋದು ಹಂಗ ಮಾಡೋದಮ್ಮ. ನೋಟಿಸ್ ಬಂದಿಲ್ಲ ಸರ್. ಒಂದ್ಸಲ ಕೋರ್ಟಿಗೆ ನೋಟಿಸ್ ಕೊಡೋದು ಸೀಟ್ ಮಾಡಿ ಏನು ಬಂದಿಲ್ಲ ಸರ್. ಮನೆ ಗೊತ್ತಾಗೋದು ಬೇಡ ಅಂತ ಹೇಳಿ ಇಲ್ಲ ಸರ್. ಇನ್ನೊಂದು ಪ್ರಶ್ನೆ ಅಂದ್ರೆ ಅವ್ರು ಕೋರ್ಟಿನಿಂದ ಕಳ್ಸ್ಬೇಕಾಯ್ತಲ್ಲ, ಡೈರೆಕ್ಟ್ ಅದು ಒಂದ ಪೇಪರ್ಸ್ ಆಯ್ತಾ ನೀವು ಅವ್ರು ಕೊಟ್ಟಾಗ ಬಿಡ್ಬೋದು, ನಾನು ಇನ್ನೊಂದು ಕೊಟ್ಟಾಗ ಬಿಡ್ಬೋದು, ಕೋರ್ಟ್ ಕಳ್ಸ್ಬೇಕಲ್ಲ. ಸರ್ಗಳು ನನ್ನ ಭಾಗಿ ಸರ್ ಅವ್ರನ್ನ ಹೇಳ್ತಿದ್ರು. ಬಾಗಿ ಆ ಕಡೆ ಫೈನಾನ್ಸ್ ಅವ್ರು. ಏನು ಮೊನ್ನೆ ಬೆಳಗಾವಿ ತಾಲೂಕಿನ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದು ನಿನ್ನೆ ಖಗೋಳ ಸಂಬಂಧಿಸಿದ್ದು ಫೈನಾನ್ಸ್ ಅವರಿಂದ ಗಣಪತಿ ರಾಮಚಂದ್ರ ಇವ್ರ ಮನೆ ನೋಟಿಸ್ ಕೋರ್ಟ್ ಮುಖಾಂತರ ಅವ್ರು ಬಂದು ನೋಟಿಸ್ನ ಜಾರಿ ಮಾಡಿ ಅವ್ರ ಮನೆ ಸೀಸ್ ಮಾಡಿದ್ರು. ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಆಮೇಲೆ ಕೆಲವೊಂದು ಪತ್ರಿಕೆಗಳಲ್ಲಿ ಟಿವಿ ಚಾನೆಲ್ ಮಾಧ್ಯಮಗಳಲ್ಲಿ ಹರಿದಾಡ್ತಿರುವಂತೆ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಆಪ್ತ ಸಹಾಯಕ ಅವರ ಸೂಚನೆ ಮೇರೆಗೆ ಅವರ ಒಂದು ನಿರ್ಧಾರ ತಗೊಂಡು ಅವರ ಆಪ್ತ ಸಹಾಯಕರಾದ ಶ್ರೀ ಮಂತೇಶನ ಹಿರೇಮಠ ಅವರಿಗೆ ಸೂಚನೆ ಮಾಡಿದ್ರು. ನೀವು ಇಮಿಡಿಯೇಟ್ ತಕ್ಷಣ ಹೋಗಿ ಆ ಹೆಣ್ಮಗಳು ಎಲ್ಲದರು ತರಳಿದ್ರು ಅಲ್ಲಿ ಹೋಗ್ರಿ, ತೆರಳಕ್ಕೆ ಹೋಗಿ ಆ ಹೆಣ್ಮಗಳ ಏನು ಬಾಣಂತಿ ಹೆಣ್ಮಗಳಾದ್ರು ಅವರ ಆರೋಗ್ಯ ವಿಚಾರ ಹೆಂಗಿದ್ವಿ, ಆರೋಗ್ಯ ಮಗುವಿನ ವಿಚಾರ ಮನೆ ಸದಸ್ಯರು ಯಾವ ಪರಿಸ್ಥಿತಿ ಹೇಳೋರು ಅದೆಲ್ಲ ತಿಳ್ಕೊಂಡು ನೀವು ಅವ್ರ ಧೈರ್ಯ ತುಂಬಿ ಅವ್ರಿಗೆ ಒಂದು ಧೈರ್ಯ ತುಂಬಿ ಧೈರ್ಯ ತುಂಬ ಬರ್ರಿ ಅಂತ ಅವ್ರಿಗೆ ಕಳಿಸಿದ್ರು. ಅದೇ ರೀತಿ ನಾವು ನಿನ್ನೆ ಮಂತೇಶನ ಆಪ್ತ ಸಹಾಯಕರು ಧಾರವಾಡಗೆ ಇವತ್ತು ಬೆಳಗ್ಗೆ ಬಂದಿದ್ರು ಆ ವಿಚಾರವಾಗಿ. ಬಟ್ ಇವರು ನಿನ್ನೆ ರಾತ್ರಿ ಮನೆ ಇಲ್ಲದ ಕಾರಣ ಇಲ್ಲಿಂದ ಇವರು ಕಿತ್ತೂರು ತಾಲೂಕಿನ ಇಲ್ಲಿ ನಿಚ್ಚಣಿಕೆ ಗ್ರಾಮಕ್ಕೆ ಬಂದರು. ಸಹಾಯಕರು ಆಪ್ತ ಸಹಾಯಕರು ಮಾತೇಶನವರು ಅಲ್ಲಿಂದ ಕೂಡ ಗ್ರಾಮಕ್ಕೆ ಬಂದು ಇದು ನಿಚ್ಚಣಿಕೆ ಗ್ರಾಮಕ್ಕೆ ಬಂದು ಇಲ್ಲಿ ಅವ್ರನ್ನ ಖುದ್ದಾಗಿ ಏನು ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ಏನು ಕಷ್ಟದಲ್ಲಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಮನೆಯವರಿಗೆ ಧೈರ್ಯ ತುಂಬಿ, ಹೆಣ್ಣುಗಳಿಗೆ ತುಂಬಿ, ಹಾಗೆ ಒಂದು ಕುಟುಂಬ ಸದಸ್ಯರಿಗೆಲ್ಲ ಧೈರ್ಯ ತುಂಬಿ ಇವತ್ತಿನ ದಿನ ಒಂದು ಎಲ್ಲ ಕುಟುಂಬ ವರ್ಗದವರಿಗೆ ಮಾನವೀಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಸೂಚನೆ ಮೇರೆಗೆ ಹಾಗೆ ಇಲ್ಲಿ ತಾರ್ಯಾಳ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ನಮ್ಮ ತಾರ್ಯಾಳ ಗ್ರಾಮದ ಎಲ್ಲ ಸರ್ವ ಮುಖಂಡರು ಬಂದಿದ್ದೀವಿ. ಅವ್ರಿಗೆ ಇನ್ನೂ ಅಂತ ಒಂದು ಧೈರ್ಯಗಳಿರ್ಬೋದು, ಏನು ಒಂದು ಫೈನಾನ್ಸ್ ಕಿರುಕುಳಿಂದ ಅವರು ಅನುಭವಿಸ್ತಾರೆ, ಕಷ್ಟ ಅನಿಸ್ತಾರೆ, ನೋವು ಅನುಭವಿಸ್ತಾರೆ. ಆ ನೋವನ್ನ ಅವರು ಅದು ಏನು ದೊಡ್ಡ ಅಂತ ವಿಷಯ ಇಲ್ಲ. ದಯಮಾಡಿ ಅವರು ಅಧೈರ್ಯ ಆಗದೆ ಖುಷಿದೆ ಕುಗ್ಗದೆ ಒಂದು ಅದೇನು ವಿಚಾರ ಮಾಡಿ. ಆಮೇಲೆ ಈಗ ತಾನೇ ಮಾತೇಶನ ಹಿರೇಮಠ ಅವ್ರಿಗೆ ಒಂದು ಮಾತು ಹೇಳ್ತಾ ಇದ್ರು, ನೀವು ಯಾವುದಕ್ಕೆ ಹೆದರ್ಬೇಡ್ರಿ. ಅದೇ ರೀತಿ ಅಫ್ಟರ್ಸ್ ಫೈನಾನ್ಸ್ ಮ್ಯಾನೇಜರ್ ಜೊತೆ ಮಾತಾಡಿ ಅದೇನು ಕೊಟೇಶನ್ ತಗೊಂಡು ವ್ಯವಹಾರದ ಏನು ಕೊಟೇಶನ್ ತಗೊಂಡು ಅವ್ರ ಜೊತೆ ಮಾತಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಬಗೆಹರಿಸ್ತೀವಿ. 4 ಜನ ಹಿರಿಯರು ತಗೊಂಡು ಬಗೆಹರಿಸ್ಕೊಳ್ರಿ. ಅದಕ್ಕೇನು ನಿಮಗೆ ಸಹಾಯ ಬೇಕು ಮತ್ತು ಮೇಡಮ್ ಹೆಬ್ಬಾಳ್ಕರ್ ಮೇಡಮ್ ಅವ್ರದ ಏನು ಸಚಿವರು ಮಾನ್ಯ ಸಚಿವರು ಶ್ರೀಮತಿ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಒಂದು ಮಾತು ಹೇಳಿದ್ರು. ಅವರಿಗೆ ನಮ್ಮ ತಾರ್ಯಾಳ ಗ್ರಾಮದ ಸರ್ವ ಹಿರಿಯರಿಂದ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.